ನಮಸ್ಕಾರ ಸಿನಿಮಾ ಪ್ರೇಮಿಗಳೇ, ನಿಮ್ಗೆ ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ 2025ರಲ್ಲಿ ಬರುವ ಟಾಪ್ 5 ಬಹುನಿರೀಕ್ಷಿತ ಸೌತ್ ಇಂಡಿಯನ್ ಮತ್ತು ಪ್ಯಾನ್ ಇಂಡಿಯಾ ಚಿತ್ರಗಳ ಬಗ್ಗೆ. ಇದು ತಮಾಷೆ ಅಲ್ಲ ಸ್ನೇಹಿತರೆ, ಸ್ಟಾರ್ಸ್ ಹೇಳೋದು ಸಾಕಾಗಲ್ಲ, ಇವರ ಸ್ಟೈಲ್ಗೆ ಸ್ಕ್ರೀನ್ ಸಿಕ್ಕೋದೇ ಮಜಾ. ಹಾಗಾದ್ರೆ ಇವತ್ತಿನ ಟಾಪ್ ಲಿಸ್ಟ್ ಯಾರಿಂದ ಶುರು ಮಾಡ್ತೀವಿ ಗೊತ್ತಾ? ರಜನಿ ಸಾರ್. ಮೊದಲನೇದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ. ಇದು ಔಟ್ ಅಂಡ್ ಔಟ್ ಮಾಸ್ ಎಂಟರ್ಟೈನರ್. ಲೋಕೇಶ್ ಕನಕರಾಜ್ ಅವರ ನಿರ್ದೇಶನ, GSV ಪ್ರೊಡಕ್ಷನ್ ನಿರ್ಮಾಣ. 80 ಸ್ಟೈಲ್ ಮ್ಯೂಸಿಕ್ಕು, ಮಾಸ್ ಡೈಲಾಗುಗಳು, ಅಬ್ಬಬ್ಬ ಸ್ಟೈಲ್ ಅಂದ್ರೆ ರಜನಿ. ಸ್ಟೋರಿ ಬಗ್ಗೆ ರಿವೀಲ್ ಆಗಿಲ್ಲ, ಆದ್ರೆ ಕೂಲಿಯ ಲುಕ್ಕು, ಅದ್ಧೂರಿ ಎಂಟ್ರಿ, ಬ್ಯಾಗ್ ಹಿಡಿದ ರಜನಿ ಸಾರು, ಹೈಪೆ ಇನ್ನೇನೋಣ ಹೇಳೋದು. ಅದರ ಜೊತೆಗೆ UV ಕ್ರಿಯೇಷನ್ ಸಹ ನಿರ್ಮಾಪಕರಾಗಿ ಇಡೀ ಚಿತ್ರಕ್ಕೆ ಪ್ಯಾನ್ ಇಂಡಿಯಾ ಟಚ್ ಕೊಟ್ಟಿದ್ದಾರೆ. ಥಿಯೇಟರ್ ಅಂದ್ರೆ ಫೆಸ್ಟಿವಲ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಾರೆ ಈ ಸಿನಿಮಾ. ಈ ಸಿನಿಮಾದಿಂದ ಏನನ್ನ ನಿರೀಕ್ಷಿಸೋಣ? ರಜನಿ ಮಾಸ್ ಲುಕ್ಕು, ಟ್ರೇಡ್ ಮಾರ್ಕ್ ಡೈಲಾಗ್ಸ್ಗಳು, ಲೋಕೇಶ್ ಕನಕರಾಜ್ ಸ್ಪೆಷಲ್ ಹ್ಯಾಂಡ್ಲಿಂಗು, ಕಾಲು ತೂಕದ ಎಂಟರ್ಟೈನ್ಮೆಂಟು. ಇದೊಂದು ಬಿಗ್ ಬಜೆಟ್ ಸ್ಪೈ ಥ್ರಿಲ್ಲರ್. ಯಾಶ್ ರಾಜ್ ಫಿಲಮ್ಸ್ನ ಸ್ಪೈ ಯೂನಿವರ್ಸ್ ಮುಂದುವರಿಕೆ ವಾರ್ 2. ಎಲ್ಲರ ಗಮನ ಸೆಳೆದಿರುವುದು NTR ಅವರ ಬಿಸ್ನೆಸ್ ಸ್ಟೈಲ್ ಎಂಟ್ರಿ, ಎಲ್ಲರಿಗಿಂತ ಬೇರೆ ರೋಲ್. ಡೈರೆಕ್ಟರ್ ಅಯ್ಯಾನ್ ಮುಖರ್ಜಿ, ಬ್ರಹ್ಮಾಸ್ತ್ರ ಫೇಮ್. ಇಡೀ ಇಂಡಿಯಾ ಇವನ ಸಿನಿಮಾದ ಬಗ್ಗೆ ಕುತೂಹಲದಿಂದ ಕಾದಿದೆ. ಇಲ್ಲಿ ಹೃತಿಕ್ ಅವರ ಕಬೀರ್ ಮತ್ತು NTR ನ್ಯಾನೋ ಟೈಟಲ್ ರೋಲ್. ಕ್ಲಾಶ್ ಅಂದ್ರೆ ಜೋರ್ದಾರ್. ಅದಕ್ಕೆ ಬ್ಯಾಕ್ಡ್ರಾಪ್ ಇಂಟರ್ನ್ಯಾಷನಲ್ ಟೆರರಿಸಂ ಪ್ಲಸ್ ಹೈಟೆಕ್ ಆಕ್ಷನ್. ಈ ಸಿನಿಮಾವನ್ನು ನೋಡಬೇಕಾದ ಕಾರಣಗಳು: ಹೃತಿಕ್ ವರ್ಸಸ್ NTR ಕ್ರೇಜಿ ವರ್ಸಸ್ ಕಿಂಗ್ಳೆ. ಹೈ ಸ್ಟ್ಯಾಂಡರ್ಡ್ ಸ್ಪೈ ಥ್ರಿಲ್ಲರ್. ಜವಾನ್, ಪಠಾನ್, ಟೈಗರ್ ಚಿತ್ರಗಳ ಮುಂದುವರಿಕೆ. ಗ್ಲೋಬಲ್ ಸ್ಟೈಲ್ ಛಾಯಾಗ್ರಹಣ. ಇದೊಂದು ರಾಜಾ ಸಾಹೇಬ್ ಥರದ ಎಂಟರ್ಟೈನರ್. ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಬಿಗ್ ಲುಕ್ನಲ್ಲಿ ಕ್ರಿಮಿನಲ್ ಸ್ಟೈಲ್ ಥ್ರಿಲ್ಲರ್ ಚಿತ್ರ. ಡೈರೆಕ್ಟರ್ ಮರುತಿ. ಹಾರರ್, ಆಕ್ಷನ್ ಮತ್ತು ಮನೋರಂಜನೆಯ ಕಾನೂನು ಇವೆಲ್ಲವೂ ಇಡೀ ಕಥೆಯ ನಡುವೆ ಚಕ್ಕರಿ ಕೊಡ್ತವೆ. ಇದರ ಲುಕ್ ಆಲ್ರೆಡಿ ಟ್ರೆಂಡಿಂಗ್. ಪ್ರಭಾಸ್ ಯಾಕೆ ಬೇಡ ಅನ್ನೋ ಪ್ರಶ್ನೆಗೆ ಇದು ಉತ್ತರ. ಮುಂದಿನ ವರ್ಷ ಡಾಸೊನೆತ್ತಿನಂ ಧಮಾಕ ರಾಜಾ ಸಾಬ್. ಈ ಚಿತ್ರದ ವಿಶೇಷತೆಗಳು: ವಿಭಿನ್ನ ಲುಕ್ ಪ್ರಭಾಸ್, ಹಾರರ್ ಟಚ್, ಸ್ಟೈಲಿಶ್ ಸ್ಕ್ರೀನ್ ಪ್ರೆಸೆನ್ಸ್, ಮಾಸ್ ಎಂಟರ್ಟೈನ್ಮೆಂಟ್. ಕಾಂತಾರ ಅಂದ್ರೆ ಭಾರತೀಯ ತತ್ವಜ್ಞಾನ, ಧಾರ್ಮಿಕ ಮೂಲಗಳು ಮತ್ತು ರಿಷಬ್ ಶೆಟ್ಟಿ ಅವರ ಕ್ರಿಯೇಟಿವಿಟಿಯ ಮಹತ್ವದ ಕಾಂಬಿನೇಷನ್. ಈಗ ಚಾಪ್ಟರ್ 1ನಲ್ಲಿ ನಾವು ಹಿಂದಿನ ಕಥೆಗೆ ಮೂಲ ತಾಳಿಕೊಳ್ಳೋಣ. ಇದು ಪ್ರೀಕ್ವೆಲ್ ಸಿನಿಮಾ, ಅಂದರೆ ದೇವರ ನಾಡಿನ ಮೂಲ ಕಥೆ. ಭೂತನ ಕಲೆಯ ಶಕ್ತಿ, ಪಾರಂಪರಿಕ ಶಕ್ತಿಗಳ ನಡುವೆ ನಡೆಯೋ ದೀರ್ಘ ಪಾಠ. ಇದುವರೆಗೂ ನಾವು ನೋಡದ ಕಥಾನಕ. ಕಾಂತಾರ 1 ನಿರೀಕ್ಷೆಗಳನ್ನು ಹುಟ್ಟಿಸುವ ಅಂಶಗಳು: ಪವರ್ಫುಲ್ ಭೂತಕೋಲ ಸೀಕ್ವೆನ್ಸ್, ರಿಷಬ್ ಶೆಟ್ಟಿಯವರ ನ್ಯಾಚುರಲ್ ಆಕ್ಟಿಂಗ್, ಸಾಂಸ್ಕೃತಿಕ ವೈಭವ, ವಿಶ್ವಮಟ್ಟದಲ್ಲಿ ಕನ್ನಡ ಸಿನಿಮಾ ಪ್ರತಿಷ್ಠೆ. ವಿಜಯ್ ದೇವರಕೊಂಡ ಹೀಗೊಮ್ಮೆ ಬರ್ತಾರೆಂದ್ರೆ ಅದು ರೌಡಿಸಂ, ಲವ್, ಹೋರಾಟ ಇವೆಲ್ಲವನ್ನ ಮಿಕ್ಸ್ ಮಾಡೋ ಸ್ಟೈಲ್. ಈಗ ಅವರ ಹೊಸ ಸಿನಿಮಾ ಕಿಂಗ್ಡಮ್ ಇತಿಹಾಸ, ರಾಜಕೀಯ ಮತ್ತು ಆಕ್ಷನ್ನ ಮಿಶ್ರಣ. ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಎಪಿಕ್ ಸ್ಟೈಲ್ ಕಿಂಗ್ ಕಥೆ. ಹೋರಾಟ, ದೇಶಭಕ್ತಿ, ನಾಯಕತ್ವ ಮತ್ತು ಎಡಿಜ್ ಮ್ಯೂಸಿಕ್. ಇದೊಮ್ಮೆ ಡಿಫ್ರೆಂಟ್ ಲೆವೆಲ್ ಸಿನಿಮಾ. ಇದರಲ್ಲಿ ನಾವು ನಿರೀಕ್ಷಿಸಬಹುದಾದ ಅಂಶಗಳು: ವಿಜಯ್ ದೇವರಕೊಂಡ ಸ್ಟೈಲಿಶ್ ಲುಕ್, ರಾಜಕೀಯ ಮತ್ತು ಪವರ್ ಪ್ಲೇ, ಭಾರೀ ಕಲೆಗಳು ಮತ್ತು ಸೆಟ್ಟುಗಳು, ಇನ್ಸ್ಪಿರೇಷನಲ್ ಹೀರೋ ಆರ್ಕ್. ಇದೆಲ್ಲ ನೋಡಿದ್ಮೇಲೆ ನಿಮಗೆ ಯಾವ ಸಿನಿಮಾದಿಗಾಗಿ ಹೆಚ್ಚು ನಿರೀಕ್ಷೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಿನಿಮಾ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದು ಮರೆಯಬೇಡಿ. ಇದು ನಮ್ಮ ಫೈನಲ್ ನೋಟ. ಕೂಲಿ ಮಾಸ್ ಎಂಟರ್ಟೈನರ್, ವಾರ್ 2 ಹೈಟೆಕ್ ಸ್ಪೈ ಥ್ರಿಲ್ಲರ್, ರಾಜಾ ಸಾಬ್ ಹಾರರ್ ಪ್ಲಸ್ ಆಕ್ಷನ್ ಡ್ರಾಮಾ, ಕಾಂತಾರ ಚಾಪ್ಟರ್ 1 ಧಾರ್ಮಿಕ ಪವರ್ ಕಥೆ, ಕಿಂಗ್ಡಮ್ ಆನ್ ಇಂಡಿಯಾ ಎಪಿಕ್. 2025ರಲ್ಲಿ ಯಾವ ಸಿನಿಮಾಗಳು ಗಿಮಿಕ್ಸ್ ಕೊಟ್ಟರು, ಯಾವ ಸಿನಿಮಾ ಮನಸ್ಸು ಗೆಲ್ಲುತ್ತೆ ಅಂತ